ಸ್ನೇಹಿತರೆ, ಯಾರ ಹತ್ರ LPG ಗ್ಯಾಸ್ ಇದೆಯಲ್ಲ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ಕೇಂದ್ರ ಸರ್ಕಾರದಿಂದ. ಆದರೆ ರಾಜ್ಯ ಸರ್ಕಾರದಿಂದ ಏನಿದೆಯಲ್ಲ ಬ್ಯಾಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಗ್ಯಾಸ್ ದರ ಇದೆಲ್ಲ ಹೆಚ್ಚಿಗೆ ಮಾಡ್ತಾರಂತೆ. ಈಗ ಬಸ್ಸಿನ ದರ ಹೆಚ್ಚಿಗೆ ಮಾಡಿದ್ದಾರೆ, ಪ್ರತಿ ಒಂದು ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರದಿಂದ ಗ್ಯಾಸ್ ದರ ಕೂಡ ಹೆಚ್ಚಿಗೆ ಮಾಡ್ತಾನಂತ ಹೊಸ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾತಾಡ್ತಾ ಇರೋದು. ಇನ್ನೊಂದು ಕೇಂದ್ರ ಸರ್ಕಾರದಿಂದ ಏನಿದೆಯಲ್ಲ ಈ ಒಂದು ದರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತೇವಂತ ತಿಳಿಸ್ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾತಾಡ್ತೇನೆ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ಈ ಒಂದು ಗ್ಯಾಸಿನಲ್ಲಿ ಗ್ಯಾಸ್ ತಗೊಳ್ಳೋ ಸಮಯದಲ್ಲಿ ಆ ಒಂದು ಗ್ಯಾಸ್ ಹೋಲ್ಡರ್ದವರು ಬರ್ತಾರಲ್ಲ ಅವ್ರ ಹತ್ರ ಆ ಒಂದು ಪಾವತಿದಲ್ಲಿ ರೆಸಿಪ್ಟಲ್ಲಿ ಎಷ್ಟು ಇರತ್ತಲ್ಲ ಆ ಒಂದು ಅಮೌಂಟ್ ಮಾತ್ರ ಪಾವತಿ ಮಾಡ್ಬೇಕಾಗತ್ತೆ. ನೀವು ಕೂಡ ನೋಡಬಹುದು, ಕೆಲವೊಂದು ವಾಹನದಲ್ಲಿ ಸುಮಾರು 870 ರೂಪಾಯಿ ಇತ್ತಂದ್ರೆ ಅಷ್ಟೇ ತಗೊಳ್ಳೋದಿಲ್ಲ. ಅವರು ಸುಮಾರು 920 ರೂಪಾಯೋ 940 ರೂಪಾಯೋ ಈ ರೀತಿಯಾಗಿ ತಗೋತಾರೆ. ಅದರಲ್ಲಿ ಎಷ್ಟು ರೇಟ್ ಇರತ್ತಲ್ಲ ಇನ್ನು ಮುಂದೆ ಸರ್ಕಾರದ ನಿಯಮಗಳ ಪ್ರಕಾರ ಇನ್ನು ಮುಂದೆ ಆ ಒಂದು ರೆಸಿಪ್ಟಿಯಲ್ಲಿ ಎಷ್ಟು ರೇಟ್ ಇರತ್ತಲ್ಲ ಅಷ್ಟೇನು ಗ್ಯಾಸ್ಗೆ ಆ ಹೋಲ್ಡರ್ದವ್ರಿಗೆ ಕೊಡ್ಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಪಾವತಿ ಮಾಡಿದ್ರೆ ಆ ಒಂದು ರೆಸಿಪ್ಟಿ ಮೇಲೆ ಒಂದು ನಂಬರ್ ಇರತ್ತೆ, ಕಂಪ್ನಿ ನಂಬರು. ಆ ಒಂದು ಅಧಿಕಾರಿಗಳಿಗೆ ಮ್ಯಾನೇಜರ್ಗಳಿಗೆ ಕಾಲ್ ಮಾಡಿ ಅವ್ರದ್ದು ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಕಂಪ್ಲೇಂಟ್ ಮಾಡಿದ್ರೆ ಸಾಕು, ಅವರನ್ನ ಹುದ್ದೆಯಿಂದ ತೆಗಿತಾರೆ ಅಥವಾ ಆ ಒಂದು ಕಂಪನಿ ಕೂಡ ಲೈಸೆನ್ಸ್ ಅನ್ನು ಕಳ್ಕೋ ಸಾಧ್ಯತೆ ಇರತ್ತೆ. ದಯವಿಟ್ಟು ಈ ರೀತಿಯಾಗಿ ನಿಮ್ಮ ಹತ್ರ ಏನಾದರೂ ಜಾಸ್ತಿ ಅಮೌಂಟ್ ತಗೋತಾ ಇತ್ತಂದ್ರೆ ನಿಮ್ಮ ಒಂದು ಗ್ಯಾಸ್ನವ್ರು ಕೊಡ್ಲಾಕ್ ಬರ್ತಾರಲ್ಲ ವಾಹನದವರು, ಅವ್ರೇನಾದರೂ ಜಾಸ್ತಿ ಅಮೌಂಟ್ ತಗೋತಾ ಇತ್ತಂದ್ರೆ ಆ ಒಂದು ರೆಸಿಪ್ಟಿಯಲ್ಲಿ ಒಂದು ನಂಬರ್ ಇರತ್ತೆ, ಆ ಒಂದು ನಂಬರ್ಗೆ ಕಾಲ್ ಮಾಡಿ ಅವರಿಗೆ ಕಂಪ್ಲೇಂಟನ್ನು ಮಾಡ್ಬೋದು. ಈ ರೀತಿಯಾಗಿ ಇವರಿಗೆ ಹೆಚ್ಚಿಗೆ ಅಮೌಂಟು ಕೊಡಬೇಡಿ. ಟ್ಯಾಕ್ಸ್ ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಈಗ 870 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ ಟ್ಯಾಕ್ಸ್ ಇರತ್ತೆ. ಅವ್ರ ಮನೆ ತನಕ ತಲುಪಿಸೋದು ಅವ್ರದ್ದೇ ಕೆಲಸ ಆಗಿರತ್ತೆ, ಮತ್ತು ಅವ್ರ ಬಾಡಿಗೆ ಅದು ಅವ್ರದ್ದೇ ಕೆಲಸ ಆಗಿರತ್ತೆ. ಎಲ್ಲ ಕೂಡ ಸರ್ಕಾರ ಕಟ್ ಮಾಡಿನೇ ಅಷ್ಟು ತಗೊಳ್ಳೋದು. ಅದರಲ್ಲಿ ಮತ್ತೆ ಇವರು ನಿಮಗೆ ಹೆಚ್ಚಿಗೆ ಅಮೌಂಟ್ ಕೇಳ್ತಾರೆ. ಆ ರೀತಿಗೆ ಯಾರು ಕೂಡ ಕೊಡಬೇಡಿ. ಇದು ನಾನೇ ನಿಮ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ಇನ್ನೊಂದು ಅಂದ್ರೆ ಸರ್ಕಾರದಿಂದ ರೂಲ್ಸ್ ಕೂಡ ಬಂದಿರತ್ತೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದ್ರೆ, ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗ್ಯಾಸ್ ಬೆಲೆ ಇದೆಲ್ಲ ಅದು ಕೂಡ ಹೆಚ್ಚಿಗೆ ಮಾಡ್ತೀವಂತ ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದೊಂದು ಮಾಹಿತಿ ಬಂದಿರತ್ತೆ. ಈಗ ಸರ್ಕಾರದಿಂದ ಎಲ್ಲ ಪ್ರತಿಯೊಂದು ದರ ಕೂಡ ಹೆಚ್ಚಿಗೆ ಮಾಡ್ತಿದ್ದಾರೆ, ಇದು ನಿಮ್ಗೆ ಗೊತ್ತಿರೋ ವಿಷಯ. ಈಗ ಈ ಒಂದು ಗ್ಯಾಸ್ ದರ ಕೂಡ ಹೆಚ್ಚಿಗೆ ಮಾಡಿದ್ರೆ ಮುಗ್ದ ಹೋಯ್ತು. ಈಗ 1,000 ತನಕ ಗ್ಯಾಸ್ ಅನ್ನ ತಗೋತೀರಾ, ಅದನ್ನ 1500 ತನಕ ಏರಿಸಿದ್ರೆ ಮುಗ್ದ ಹೋಯ್ತು. ಗ್ಯಾಸ್ ಅನ್ನ ಬಿಟ್ಟು ಒಲಿ ಸ್ಟಾರ್ಟ್ ಮಾಡೋದಾಗತ್ತ. ಆ ಒಂದು ವೀಕ್ಷಕರೇ, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ದರ ಕೂಡ ಹೆಚ್ಚಿಗೆ ಮಾಡ್ಕೋತಾ ಹೋದ್ರೆ ಜನರ ಪರಿಸ್ಥಿತಿ ಏನಾಗಬಹುದು. ಮತ್ತು ಈಗ ಸರ್ಕಾರ ನಡೆಯೋದು ಈ ಒಂದು ನಮ್ಮಿಂದ ನಡೀತಾ ಇದೆ. ಈ ಒಂದು ಸರ್ಕಾರ ಬೆಳೆಸೋ ಕೆಲಸ ತುಂಬಾ ಈಜಿ ಅಂತ ಅನ್ಸುತ್ತೆ ಜನರಿಗೆ. ಯಾಕಂದ್ರೆ ಪಾಪ್ ವೋಟ್ ಹಾಕಿದವ್ರೆ ಇವರು. ಇನ್ನೊಂದ್ಸಲ ವೋಟ್ ಇದೆಯಲ್ಲ ಅದರಲ್ಲಿ ಅಂತೂ ಕಾಂಗ್ರೆಸ್ ಸರ್ಕಾರ ಬಂದ್ರು ಬರ್ಬೋದು, ಇಲ್ಲ ಅಂದ್ರೆ ಎಲ್ಲ ಈ ರೀತಿಯಾಗಿ ಮಾಡ್ತಿದಾರಲ್ಲ. ಅಂದ್ರೆ ಪ್ರತಿಯೊಂದು ದರ ಕೂಡ ಹೆಚ್ಚಿಗೆ ಮಾಡ್ತಿದ್ದಾರೆ. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಎಷ್ಟರ ಮಟ್ಟಿಗೆ ಇದು ಒಳ್ಳೆಯದು ಗ್ಯಾಸ್ ದರ ಹೆಚ್ಚಿಗೆ ಮಾಡೋದು. ಇದೊಂದು ಖುಷಿ ಕಡೆ. ಆದ್ರೆ ರಾಜ್ಯ ಸರ್ಕಾರದಿಂದ ಈ ಮಾಹಿತಿ ತಿಳಿಸ್ಕೊಟ್ಟಿದ್ರೆ, ಕೇಂದ್ರ ಸರ್ಕಾರದಿಂದ ಇನ್ನು ಬರುವಂತ ಫೆಬ್ರವರಿ ತಿಂಗಳಿಂದ ನಿಮಗೆ ಗ್ಯಾಸ್ ದರ ಇದೆಯಲ್ಲ ಸುಮಾರು 30 ರೂಪಾಯಿ ತನಕ ಇಳಿಕೆ ಮಾಡಿತು ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ನೀವು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಸುಮಾರು 800 ರೂಪಾಯಿ ಗ್ಯಾಸ್ ಇದೆಯಲ್ಲ, ಈಗ ಅದರಲ್ಲಿ 500 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಕಟ್ತೀರಾ, ಗ್ಯಾಸ್ ತಗೋತೀರಾ. 300 ರೂಪಾಯಿ ನಿಮಗೆ ಸಬ್ಸಿಡಿ ದರದಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ರಿಲೀಸ್ ಆಗತ್ತೆ. ಅವರಿಗೆ ಯಾವುದೇ ರೀತಿಯಾಗಿ ದರವನ್ನು ಹೆಚ್ಚಿಗೆ ಮಾಡಿಲ್ಲ. ಇನ್ನೊಂದು ಬೇರೆ ಒಂದು ಯೋಜನೆ ಅಡಿಯಲ್ಲಿ ತಗೊಂಡಿದಾರಲ್ಲ ಅವರಿಗೆ 30 ರೂಪಾಯಿ ಸ್ವಲ್ಪ ಇಳಿಕೆ ಮಾಡ್ತಾರಂತ. ಇದೊಂದು ಖುಷಿಯ ವಿಚಾರ ಬಂದಿರತ್ತೆ ಸರ್ಕಾರದಿಂದ. ಇಳಿಕೆ ಮಾಡಿದ್ರೆ ಒಳ್ಳೇದ ಅಥವಾ ರಾಜ್ಯ ಸರ್ಕಾರದಿಂದ ಹೆಚ್ಚಿಗೆ ಮಾಡಿದ್ರೆ ಒಳ್ಳೇದ ಅಂತ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ತುಂಬಾ ಮುಖ್ಯ ಆಗಿರತ್ತೆ. ಮತ್ತು ಸರ್ಕಾರದ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಕಮೆಂಟ್ ನಲ್ಲಿ ತಿಳಿಸಿ, ತುಂಬಾ ಹೆಲ್ಪ್ ಆಗತ್ತೆ. ಇದರಲ್ಲಿ ಪಾಯಿಂಟ್ ನಂಬರ್ 1 ಇಷ್ಟ ಆಯ್ತು ಅಥವಾ 2 ಇಷ್ಟ ಆಯ್ತು ಅಥವಾ 3ನೇದು ಇಷ್ಟ ಆಯ್ತಾ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ.